आप मुझे जंजीरों में जकड़ सकते हैं, यातना दे सकते हैं, इस शरीर को नष्ट कर सकते हैं, लेकिन आप कभी मेरे विचारों को कैद नहीं कर सकते। 21ನೇ ಶತಮಾನದಲ್ಲಿ ಗಾಂಧೀಜಿಯನ್ನು ಹೇಗೆ ನೋಡಬೇಕು ಅನ್ನೋ ಮಾದರಿಗಳು ನಮ್ಮ ಎದುರುಗಡೆ ಇಲ್ಲದೇ ಇರೋದ್ರಿಂದ ಎಲ್ಲ ಕಡೆ ಸ್ವಲ್ಪ ಗೊಂದಲ ಹಬ್ಬಿದೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಗಾಂಧೀಜಿಯನ್ನು ವಿವರಿಸ್ತಾ ಇರುವ ಕ್ರಮ ಅತ್ಯಂತ ವಿಕೃತವಾದದ್ದು. ಗಾಂಧೀಜಿ ಹೇಳಿದ ಸ್ವಚ್ಛತೆ ಬೀದಿ ಗುಡಿಸುವ ಸ್ವಚ್ಛತೆ ಅಲ್ಲ, ಅದು ನಾವು ರಾಜಕಾರಣವನ್ನು ಗುಡಿಸ್ಬೇಕು, ವ್ಯಕ್ತಿತ್ವಗಳನ್ನು ಶುಭ್ರಗೊಳಿಸ್ಕೋಬೇಕು, ಸಾರ್ವಜನಿಕ ಜೀವನವನ್ನು ಶುಭ್ರಗೊಳಿಸಬೇಕು ಅನ್ನೋದನ್ನು ನಾವು ವಾಚ್ಯವಾಗಿ ಗಾಂಧೀಜಿಯನ್ನು ಪೊರಕೆ ಹಿಡಿದ ಗಾಂಧೀಜಿಯನ್ನಾಗಿ ಮಾಡ್ತಾಯಿದ್ದೀವಿ. ಗಾಂಧೀಜಿಯಲ್ಲಿ ಕೈನಲ್ಲಿರುವ ಪೊರಕೆ ಇದೆಯಲ್ಲ, ಅದು ದೊಡ್ಡ ಸಂಕೇತ. ಇದನ್ನು ನಾವು ಸರಿಪಡಿಸಬೇಕು ಮೊದಲು. ಯಾಕೆ ಅಂತ ಹೇಳಿದ್ರೆ, ಗಾಂಧೀಜಿ ಯಾರ್ಯಾರಿಗೋಸ್ಕರ ನಿಂತಿದ್ರೋ ಆ ಜನಾಂಗಗಳಿಗೆ ಗಾಂಧೀಜಿ ಅರ್ಥ ಆಗಿಲ್ಲ ಅನ್ನೋದು ಭಾಳ ವಿಚಿತ್ರ ಇವತ್ತು. ಗಾಂಧೀಜಿ ಸ್ವಾತಂತ್ರ್ಯ ಚಳುವಳಿಗೆ ಅಸ್ಪೃಶ್ಯತಾ ವಿರೋಧಿ ಆಂದೋಲನ ಅಂತಂದು ಜೋಡಿಸ್ತಾರೆ. ಇವತ್ತು ದಲಿತ ವರ್ಗಗಳಲ್ಲಿ ಗಾಂಧೀಜಿಯ ಕೊಡುಗೆಯ ಬಗೆಗೆ ಸರಿಯಾದ ತಿಳುವಳಿಕೆ ಕಂಡುಬರ್ತಾ ಇಲ್ಲ. ಆ್ಯಕ್ಚುಲಿ ಗಾಂಧೀಜಿ ವಿಭಜನೆಯ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ನಿಂತಿರ್ತಾರೆ. ಅಲ್ಪಸಂಖ್ಯಾತರಿಗೂ ಕೂಡ ಗಾಂಧೀಜಿಯ ಕೊಡುಗೆ ಎನ್ನುವುದು ಸರಿಯಾಗಿ ಅರ್ಥ ಮಾಡಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಅದು ಇವತ್ತಿನ ಸಮಸ್ಯೆ. ಅದಕ್ಕೇ ಗಾಂಧೀಜಿ ಎದುರು ಗೋಡ್ಸೆಯನ್ನು ವೈಭವೀಕರಿಸುವ ಪ್ರಚಾರ ಏನಿದೆ ಅದರ ವಿರುದ್ಧ ನಾವು ಗಾಂಧಿಯನ್ನು ಬಿತ್ತುವ ಸಂದರ್ಭ ಇದೆ. ಬಿಕಾಸ್ ಗಾಂಧೀಜಿ ಒಂದು ದೊಡ್ಡ ಮ್ಯಾಸಿವಾದ ಮೂಮೆಂಟ್ ಒಂದನ್ನೇ ಮಾಡಿಲ್ಲ. ಗಾಂಧೀಜಿ ವೈಯಕ್ತಿಕವಾಗಿ ಪ್ರತಿ ವ್ಯಕ್ತಿಯೊಳಗೂ ಗಾಂಧೀಜಿ ತೋರಿಸಿದ್ದು ನಮಗೆ ನಮ್ಮ ಅಂತರಂಗದಲ್ಲಿ ಏನು ಶಕ್ತಿ ಇದೆ ಅಂತ. ನಾನು ಲೋಹಿಯಾರವರಿಂದ ಗಾಂಧೀಜಿಯನ್ನು ನೋಡೋದಕ್ಕೆ ಕಲ್ತಿದ್ದು, ನನಗೊಂದು ಮಾತು ಯಾವಾಗಲೂ ಲೋಹಿಯಾರವ್ರದ್ದು ನನ್ನ ಒಳಗಡೆ ಇದೆ. ನಿಮ್ಮ ಹಿಂದೆ ದೊಡ್ಡ ಜನಬಲ ಇಲ್ಲದಿದ್ದಾಗಲೂ ಕೂಡ, ನಿಮ್ಮ ಹಿಂದೆ ಶಸ್ತ್ರಾಸ್ತ್ರಗಳ ಬೆಂಬಲ ಇಲ್ಲದಿದ್ದಾಗಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ವ್ಯವಸ್ಥೆಯನ್ನು ಎದುರಿಸುವ ಏನೋ ಒಂದು ಶಕ್ತಿ ಇದೆ ಎಂಬುದನ್ನು ಗಾಂಧೀಜಿ ಎಲ್ಲರಿಗೂ ತೋರಿಸಿಕೊಟ್ರು. ಸೊ ಗಾಂಧೀಜಿ ನನಗೆ ಭಾಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಾಗಿ ನೀನು ದೊಡ್ಡ ವ್ಯವಸ್ಥೆಯನ್ನು ಎದುರಿಸ್ಬೋದು, ಗಾಂಧೀಜಿ ಒಬ್ಬ ವ್ಯಕ್ತಿಯಾಗಿ ವಸಾಹತುಶಾಹಿಯನ್ನು ಎದುರಿಸ್ಬೋದು ಅನ್ನುವುದನ್ನು ನಮಗೆ ತೋರಿಸ್ಕೊಟ್ರು. ಗಾಂಧಿ ಉದ್ದೀಪನಗೊಳಿಸೋದಕ್ಕೆ ಪ್ರಯತ್ನ ಮಾಡಿದ್ದು ನಮ್ಮೊಳಗೆ ಇರುವ ಸಾತ್ವಿಕ ಶಕ್ತಿ. ಅದರಿಂದನೇ ಗಾಂಧೀಜಿ ಹುಟ್ಟುಹಬ್ಬ ಇದೆಯಲ್ಲ, ಅದು ಅಕ್ಟೋಬರ್ 2 ಮಾತ್ರ ನಡೆಯುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ. ಗಾಂಧಿಯನ್ನು ಬಿಟ್ಟು ಭಾರತ ಇಲ್ಲ, ಗಾಂಧಿ ಬಿಟ್ಟು ಜಗತ್ತು ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗಾಂಧಿ 100 ವರ್ಷಗಳ ಹಿಂದೆ ಆರಂಭಿಸಿದ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಮುಂದೆ ಸರ್ಕಾರದ ಭಾಗಗಳನ್ನಾಗಿ ಮಾಡಿ, ಗಾಂಧಿ ಹೇಳಿದ ಗ್ರಾಮ ಸ್ವರಾಜ್ಯವೇ ಮುಂದೆ ಗ್ರಾಮಗಳ ಅಧಿಕಾರ, ಗ್ರಾಮ ವಿಕೇಂದ್ರೀಕರಣದ ಪ್ರಶ್ನೆಯಲ್ಲಿ ಮತ್ತೆ ಬರ್ತದೆ. ಗಾಂಧೀಜಿ ಅಂಟು ದಿಸ್ ಲಾಸ್ಟ್ ಓದಿದ ತಕ್ಷಣ ಕಟ್ಟಕಡೆಯ ವ್ಯಕ್ತಿಯಿಂದ ರಾಜಕೀಯವನ್ನು ನೋಡುವ, ಕಟ್ಟಕಡೆಯ ವ್ಯಕ್ತಿಯಿಂದ ಸಮಾಜವನ್ನು ನೋಡುವ, ಕಟ್ಟಕಡೆಯ ವ್ಯಕ್ತಿಯಿಂದ ಸಾರ್ವಜನಿಕ ಬದುಕನ್ನು ನೋಡುವ ಒಂದು ಇಡೀ ದೃಷ್ಟಿಕೋನವನ್ನು ನಮಗೆ ಕೊಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ನಾವು ಕಟ್ಟಕಡೆಯ ವ್ಯಕ್ತಿಗೆ ಒಂದು ಬಜೆಟನ್ನು ಮಾಡುವ ಸಂದರ್ಭ ಇದ್ದರೆ ಅದು ಗಾಂಧೀಜಿಯಿಂದ ಬಂತು ಅಂತ ನಾನು ತಿಳಿದು. ಯುದ್ಧದ ಸಂದರ್ಭದಲ್ಲಿ ಇರೋದೇ ಇವತ್ತು ಗಾಂಧಿಯನ್ ಅಸ್ತ್ರ. ಯಾಕೆಂದರೆ ಗಾಂಧಿಯ ದೃಷ್ಟಿಕೋನ ಅಂತ ಹೇಳಿದ್ರೆ, ಒಪ್ಪಿಕೋ ಇಲ್ಲ ಒಪ್ಪಿಸು ಅಂತ. ಒಪ್ಪಿಕೋ ಇಲ್ಲ ಒಪ್ಪಿಸು, ನೀನು ಕನ್ವಿನ್ಸ್ ಮಾಡು ಆರ್ ಬಿ ಕನ್ವಿನ್ಸ್ಡ್. ಗಾಂಧಿ ಮಾರ್ಗ ನಾವು ರಿವೈವ್ ಯಾತಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಸಂವಾದದಿಂದ ಎಲ್ಲವೂ ಬಗೆಹರಿಸೋದಕ್ಕೆ ಸಾಧ್ಯ ಅಂತ. ನಮ್ಮ ರಾಜಕೀಯ ಕಳ್ಕೊಂಡ್ಬಿಟ್ಟಿದ್ದೀವಿ. ಇಡೀ ರಾಜಕೀಯ ಸಂಸ್ಕೃತಿ ಸಂವಾದದಿಂದ ಏನೂ ಸಾಧ್ಯವಿಲ್ಲ ಅನ್ನೋದನ್ನು ಕಳ್ಕೊಂಡ್ಬಿಟ್ಟಿದೆ. ಮಾಧ್ಯಮ ಸಂಸ್ಕೃತಿ ಇದನ್ನು ಕಳ್ಕೊಂಡಿದೆ. ನಮ್ಮ ಗೆಳೆಯರ ಬಳಗದಲ್ಲಿ ಈ ಸಂಸ್ಕೃತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಗಾಂಧಿ ಬಹಳ ದೊಡ್ಡ ನಂಬಿಕೆ ಯಾವುದ್ರಲ್ಲಿ ಇಟ್ಟಿದ್ರು ಅಂದರೆ ಸಂವಾದದಲ್ಲಿ, 1 to 1. ಗಾಂಧಿ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾಯಿದ್ರು, ರೈತರ ಜೊತೆ ಮಾತಾಡ್ತಾಯಿದ್ರು, ಮಹಿಳೆಯರ ಜೊತೆ ಮಾತಾಡ್ತಾಯಿದ್ರು, ದಲಿತರ ಜೊತೆ ಮಾತಾಡ್ತಾಯಿದ್ರು. ಗಾಂಧಿ ತಮ್ಮ ವಿರೋಧಿಗಳ ಜೊತೆನೂ ಮಾತಾಡ್ತಾಯಿದ್ರು. ಗಾಂಧಿಯ ಹಿಂದ್ ಸ್ವರಾಜ್ ಪುಸ್ತಕ ಹಿಂಸೆಗೆ ಇಳಿದಿದ್ದ ಸಾವರ್ಕರ್ನ ಗುರಿಯಾಗಿಟ್ಟುಕೊಂಡು ಹಿಂಸೆಗೆ ಇಳಿಬೇಡ ಅನ್ನುವ ರೀತಿ ಸಂಭಾಷಣೆಯಲ್ಲಿ ಶುರುವಾಗಿತ್ತು. ಗಾಂಧಿ ನಮಗೆ ಕಲಿಸಿದ ಭಾಳ ಮುಖ್ಯವಾದ ಪಾಠ ಹೃದಯ ಸಂವಾದ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ಕೂಡ ಸಂವಾದ ಮಾಡೋ, ಮತ್ತು ಎಂಥ ಸಂವಾದ, ನೀವು ಆಪೋಸಿಷನ್ನಲ್ಲಿ ಯಾರಿದ್ದಾರೆ ಅವರ ಮನಸ್ಸನ್ನು ಅರಿತು ಒಲಿಸಿಕೊಳ್ಳುವ ಸಂವಾದ. ಅದು ಬೋಳೆ ಸಂವಾದ ಅಲ್ಲ. ಅದಕ್ಕೇ ಗಾಂಧಿ ವೈಸ್ರಾಯ್ಗೆ ಮಾತಾಡಿದಾಗಲೂ ಸಾಧಾರಣ ವ್ಯಕ್ತಿಗೆ ಮಾತಾಡಿದಾಗಲೂ ಕೂಡ ಒಂದೇ ಗೌರವದಿಂದ ಮಾತಾಡ್ತಾಯಿದ್ರು. ಬ್ರಿಟಿಷರು ಹೆದರ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ಇವನು ಈ ರೀತಿ ನಮ್ಮ ಭಾಷೆಯಲ್ಲೇ ಮಾತಾಡ್ತಾಯಿದ್ದ. ದಿ ಕೈಂಡ್ ಆಫ್ ಇಂಗ್ಲೀಷ್ ಗಾಂಧಿ ಯೂಸ್ಡ್ ವಾಸ್ ಸೋ ಸಿಂಪಲ್ ಬಟ್ ಸೋ ಎಫೆಕ್ಟಿವ್. ಅಷ್ಟು ಪರಿಣಾಮಕಾರಿಯಾದ ಸರಳವಾದ ಇಂಗ್ಲೀಷ್ನಲ್ಲಿ ಘನತೆ ಇಂಗ್ಲೀಷನ್ನು ಗಾಂಧೀಜಿ ಬಳಸ್ತಾಯಿದ್ರು.
ಸೊ ಗಾಂಧೀಜಿ ನಮಗೆ ಸಂವಾದದ ಭಾಷೆಯನ್ನು ಕಲಿಸ್ಕೊಟ್ರು, ಹೋರಾಟದ ಭಾಷೆಯನ್ನು ಕಲಿಸ್ಕೊಟ್ರು, ನಡವಳಿಕೆಯ ಭಾಷೆಯನ್ನು ಕಲಿಸ್ಕೊಟ್ರು. ನಮಗೆ ವರ್ತನೆಯ ಕ್ರಮಗಳೇ ಮರ್ತೋಗ್ಬಿಟ್ಟು, ಸೊ ವರ್ತನೆಯ ಕ್ರಮಗಳನ್ನು ಕೂಡ ಗಾಂಧೀಜಿ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಗಾಂಧಿ ಈಸ್ ಎ ಮೇಜರ್ ಸಲ್ಯೂಷನ್. ಗಾಂಧಿ ಇವತ್ತು ಭಾಳ ಮುಖ್ಯವಾದ ಬಿಡುಗಡೆಯ ಮಾರ್ಗ ಅಂತ ನಾನು ಯಾಕೆ ತಿಳಿತೀನಿ ಅಂತ ಹೇಳಿದರೆ, ಕೇವಲ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿಯೂ ಕೂಡ ಗಾಂಧಿ ನಮಗೆ ಅನಿವಾರ್ಯ ಮತ್ತು ಅಗತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಗಾಂಧೀಜಿ ಇವತ್ತು ಅಪ್ರಸ್ತುತರಾಗ್ತಿದ್ದಾರೆ ಅನ್ನೋ ಪ್ರಶ್ನೆನ ನಾವು ಆವಾಗವಾಗ ಕೇಳ್ತಾ ಇದ್ದೀವಿ. ಅದಕ್ಕೆ ರಾಜಮೋಹನ್ ಗಾಂಧಿ ಒಂದು ಮಾತು ಹೇಳ್ತಾರೆ, ಗಾಂಧಿಯನ್ನು ಸಮರ್ಥನೆ ಮಾಡೋದಕ್ಕೆ ಯಾರೂ ಬೇಕಾಗೇ ಇಲ್ಲ, ಗಾಂಧಿ ತಮ್ಮನ್ನು ತಾವು ಸಮರ್ಥನೆ ಮಾಡ್ಕೊತಾನೇ ಇದ್ದಾರೆ ಅಂತ. ಬಿಕಾಸ್ ಹಿಸ್ ಲೈಫ್ ವಾಸ್ ಎನ್ ಓಪನ್ ಬುಕ್. ಅದು ತೆರೆದ ಪುಸ್ತಕ. ನೀವು ಯಾವಾಗ ಬೇಕಾದ್ರೂ ಗಾಂಧಿ ಏನು ಹೇಳಿದ್ದಾರೆ, ಯಾವ ಸಂದರ್ಭಕ್ಕೆ ಏನು ಹೇಳಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಎಲ್ಲೂ ಮುಚ್ಚುಮರೆ ಇಲ್ಲ. ಅದು ಸತ್ಯಾಗ್ರಹ ಅನ್ನೋದು ದಟ್ ಇಸ್ ಪರ್ಹ್ಯಾಪ್ಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಗಾಂಧೀಜಿ. ಅಂದರೆ ಒಂದು ದೊಡ್ಡ ಸಾಮ್ರಾಜ್ಯದ ಎದುರುಗಡೆಗೆ ಒಬ್ಬ ದುರ್ಬಲನಾದ ಏಕೈಕ ವ್ಯಕ್ತಿ ನಿಂತ್ಕೊಂಡು ನಾನು ನಿನ್ನ ಮಾತು ಕೇಳಲ್ಲ ಅಂತ ಹೇಳೋದಿದೆಯಲ್ಲ, ಅದು ಮಾರಲಿ ಇಟ್ಸ್ ಟೆರಿಫೈಯಿಂಗ್. ಬಹಳ ದುರ್ಬಲರಾದಂಥ ವ್ಯಕ್ತಿಗಳು ಹೇಗೆ ದೊಡ್ಡ ಸಾಮ್ರಾಜ್ಯವನ್ನು ಎದುರಿಸಿ ಗುಂಡಿಗೆ ಕೂಡ ಎದೆ ಕೊಟ್ಟು, ಆಯಿತು ನಾನು ಪ್ರಾಣ ತಾನೇ ಹೋಗಲಿ, ನನಗೆ ಬೇಕಿರೋದು ಇದಲ್ಲ, ಆದರೆ ನಾನು ನಿನ್ನ ಆಜ್ಞೆಯನ್ನು ಪಾಲಿಸೋದಿಲ್ಲ, ನೀನು ಏನಾದ್ರು ಮಾಡ್ಕೊ, ನೀನು ನನ್ನ ಟಾರ್ಚರ್ ಮಾಡ್ಬೋದು, ಹಿಡಿಬೋದು, ಸಾಯಿಸ್ಬೋದು, ಆಮೇಲೆ ಏನು ಮಾಡ್ತೀಯ ನೀನು, ಯು ಹ್ಯಾವ್ ಮೈ ಬಾಡಿ ಬಟ್ ನಾಟ್ ಮೈ ಒಬಿಡಿಯನ್ಸ್ ಅಂತಿದೆಯಲ್ಲ, ಅದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಆಫ್ ಗಾಂಧೀಜಿ. ಒಂದೇದು ಕೋಮುವಾದವನ್ನು ಗಾಂಧೀಜಿ ಎದುರಿಸಿದ ಬಗೆ ಇದೆಯಲ್ಲ, ಅವರು ಹೇಳಿದ್ದಷ್ಟೇ, ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಎಲ್ಲರೂ ಒಂದೇ ತಾಯಿ ಮಕ್ಕಳು ಅಂತ. ಅದು ಒಂದು ಸೆಂಟೆನ್ಸ್ಗೋಸ್ಕರ ಅವ್ರ ಜೀವನೇ ಕೊಟ್ಟರು. ನೀವು ನನಗೆ ಒಬ್ಬ ಹಿಂದೂವನ್ನು ಒಬ್ಬ ಮುಸ್ಲಿಮ್ನ ಕೊಡಿ, ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ಅವರಿಬ್ಬರು ಒಂದೇ ಗುಡಿಸ್ನಲ್ಲಿ ಇರಬೇಕು, ಒಬ್ಬ ಹಿಂದೂ ಮತ್ತು ಒಬ್ಬ ಮುಸ್ಲಿಂ, ಒಂದೇ ಊಟವನ್ನು ಮಾಡಬೇಕು. ಯಾರಾದರೂ ಹಿಂದೂ ಗಲಾಟೆ ಮಾಡಿದ್ರೆ ಹಿಂದೂ ಆದವನು ಉಪವಾಸ ಮಾಡಬೇಕು, ಯಾರಾದ್ರು ಮುಸ್ಲಿಂ ಗಲಾಟೆ ಮಾಡಿದರೆ ಮುಸ್ಲಿಂ ಆದವನು ಉಪವಾಸ ಮಾಡಬೇಕು, ಎಲ್ಲಿವರೆಗೆ ಆ ಗಲಾಟೆ ನಿಲ್ಲೋವರೆಗೆ ಅಂತ. ಇಷ್ಟು ಮಾಡಿದರೆ ಸಾಕು, ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಅವರು ಮಹಿಳೆಯರು ಸ್ವಾತಂತ್ರ್ಯ ಹೋರಾಟಕ್ಕೆ ಆ್ಯಕ್ಟಿವ್ ಆಗಿ ಬರಲೇಬೇಕು ಅಂತ ತುಂಬ ಜನರನ್ನ ಕರ್ಕೊಂಬಂದವರು. ಅವರು ಸರೋಜಿನಿ ನಾಯ್ಡು ಇವರೆಲ್ಲ ಉಪ್ಪಿನ ಸತ್ಯಾಗ್ರಹದ ಜೊತೆನಲ್ಲೇ ಇದ್ದರು ಅವರು. ಗಾಂಧಿ ಈಸ್ ಗಾಂಧಿ. ನಮಗೆ ಅದು ಒಂದು ಸಮುದ್ರ ಇದೆ, ಅದು ನಮ್ಮ ಬೊಗಸೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾವು ತಗೋಬೋದು ಅಷ್ಟೇ. ಒಂದು ದೊಡ್ಡ ಅಪಕಲ್ಪನೆ ಏನು ಅಂತಂದರೆ, ಗಾಂಧಿಯಿಂದಾಗಿ ಪಾರ್ಟಿಷನ್ ಆಯಿತು ಅಂತ. ಗಾಂಧಿ ಒಬ್ಬರೇ ಕೊನೆ ಗಳಿಗೆವರೆಗೂ ಕೂಡ ಪಾರ್ಟಿಷನನ್ನು ವಿರೋಧ ಮಾಡಿದವರು. ಅವ್ರು ಏನೇನೋ ಮಾಡ್ತಾರೆ, ಬಟ್ ಆವಾಗಿನ ಸಂದರ್ಭ ತುಂಬ ಕಾಂಪ್ಲೆಕ್ಸ್ ಇರುತ್ತೆ. ನಾವು ಈಗ ನಿಂತ್ಕೊಂಡು ನೋಡುವಾಗ ಸುಲಭವಾಗಿ ತೀರ್ಮಾನಗಳನ್ನು ಕೊಟ್ಬಿಡ್ಬೋದು, ಬಟ್ ತುಂಬ ಸಂಕೀರ್ಣವಾದಂಥ ಅಂಥ ಸಂದರ್ಭದಲ್ಲಿ ಹೆಂಗೆ ಡಿಸಿಷನ್ ತೊಗೋಬೇಕು, ಏನು ಮಾಡಬೇಕು. ಬಟ್ ಗಾಂಧಿ ಶತಾಯಗತೆ ಏನೇ ಆಗಲಿ ಪಾರ್ಟಿಷನ್ ಆಗೋದು ಬೇಡ ಅಂತ ಏನೇ ಪ್ರಯತ್ನ ಮಾಡಿದ್ರು ಕೊನೆಗೆ ಅದನ್ನು ತಡೆಯೋಕ್ಕಾಗಲಿಲ್ಲ. ಯಾವಾಗಿಂದ ಅವರು ಅಸ್ಪೃಶ್ಯತೆಯ ವಿರುದ್ಧ ಕಾರ್ಯಾಚರಣೆ ಶುರು ಮಾಡ್ತಾರೋ, ಟು ಬಿ ಪ್ರಿಸೈಸ್ 1932-33ರಿಂದ ಅವ್ರು ಬಹಳ ಆ್ಯಕ್ಟಿವ್ ಆಗಿ, ಮುಂಚೆನೂ ಇರುತ್ತೆ, ಬಟ್ ಆಮೇಲೆ ತುಂಬ ಫೋಕಸ್ಡ್ ಆಗಿ ಅದ್ರ ಬಗ್ಗೆ ಕೆಲಸ ಮಾಡ್ತಿರ್ತಾರೆ. ಆ ವಿಷಯಕ್ಕೋಸ್ಕರನೇ ಈವನ್ ತಿಲಕರು ಕೂಡ ಅದನ್ನು ಅಪೋಸ್ ಮಾಡಿರ್ತಾರೆ. ಸೊ ಇವ್ರ ಮೇಲೆ ಒಟ್ಟು 5 ಅಟೆಂಪ್ಟ್ಗಳಾಗಿದೆ. ಗೋಡ್ಸೆದು ಒಂದು 2-3 ಇದೆ ಆ್ಯಕ್ಚುಲಿ, ಅದು ಫಸ್ಟ್ ಅಟೆಂಪ್ಟ್ ಏನಲ್ಲ ಅದು. ಇವಾಗ ಇವ್ರು ಹೇಳ್ತಿರೋದು ಇವರು ಮುಸ್ಲಿಮ್ರ ಪರ ಹೋದರು ಹಾಗಾಗಿ ನಾವು ಹತ್ಯೆ ಮಾಡಿದ್ವಿ ಅಂತ. ಅದು ಒಂದೇ ವಿಷಯ ಅಲ್ಲ. ಈಗ ಹಿಂದೂಯಿಸಮ್ಮಿನ ಅಡಿಪಾಯ ಏನು ಅಂದರೆ ಜಾತಿ ಪದ್ಧತಿ ಇದೆಯಲ್ಲ. ಗಾಂಧೀಜಿ ಮಾಡೋಕ್ಕೆ ಹೊರಟಿದ್ದು ಅಲ್ಟಿಮೇಟ್ಲಿ ಜಾತಿ ಪದ್ಧತಿಯನ್ನು ಅಡಿಪಾಯವನ್ನೇ ಅಲ್ಲಾಡಿಸೋದಕ್ಕೆ. ನೀವು ಅಸ್ಪೃಶ್ಯತೆ ನಿವಾರಣೆ ಅಂದರೆ ಏನು, ಜಾತಿ ಪದ್ಧತಿ ಹೋದ್ರೆ ತಾನೇ ಅಸ್ಪೃಶ್ಯತೆ ಹೋಗುತ್ತೆ. 2 ಎಲೆಕ್ಟ್ರೇಟ್ ಬೇಕಿತ್ತು ನಮಗೇನದು ಫೈನ್, ಪೊಲಿಟಿಕಲಿ ಅದು ಇದ್ದಿರ್ಬೋದು, ಬಟ್ ಏನಾಗ್ತಿತ್ತು, ಸ್ವಾತಂತ್ರ್ಯ ಬಂದ ತಕ್ಷಣ ಅದು ಹೋಗ್ತಿತ್ತು. ಯಾಕಂದರೆ ಮುಸ್ಲಿಮ್ರದ್ದು ಹೋಯಿತು, ಸಿಖ್ರದ್ದು ಹೋಯ್ತು, ಎಲ್ಲರದ್ದು ಹೋಯ್ತು. ಸ್ವಾತಂತ್ರ್ಯ ಬಂದ ಮೇಲೆ ಇವ್ರಿಗೆ ಉಳಿತಿದ್ದು ಒಂದೇ. ಅವಾಗ ತೆಗಿಬೇಕಾಗ್ತಿತ್ತು, ಅಂಬೇಡ್ಕರ್ ಸಂವಿಧಾನದಲ್ಲಿ ತೆಗಿಬೇಕಾಗ್ತಿತ್ತು ಅದನ್ನು. ಇದು ಅಂದ್ಕೊಂಡಷ್ಟು ಸರಳವಾದ ವಿಷಯ ಆಗಿಲ್ಲ. ನಾನು ಭಾಳಷ್ಟು ಅದ್ರ ಬಗ್ಗೆ ಓದ್ತಾನೇ ಇದ್ದೀನಿ, ಅದನ್ನು ತಿಳ್ಕೊಳಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಅವಾಗಿಂದನು. ಈಗ ದೇವನೂರು ಮಾದೇವನ್ ಹೇಳಿದ್ರು, ಊರಿಗೆ 10 ಜನರ ಒಂದು ಸಮಿತಿ ಮಾಡಿ ಅಂತ, ಅಂದರೆ ಟು ಅಡ್ರೆಸ್ ದಿ ಇಶ್ಯೂಸ್ ಆಫ್ ದಟ್ ಪರ್ಟಿಕ್ಯುಲರ್ ವಿಲೇಜ್. 10 ಜನ ಮಾರಲಿ ಗಾಂಧಿ ತುಂಡುಗಳಾಗಿರ್ಬೇಕು ಅವರು. ಆ್ಯಕ್ಚುಲಿ ಭಾಳ ಪ್ರಾಕ್ಟಿಕಲ್ ಆದ ಸೊಲ್ಯೂಷನ್ ಅದು. 10 ಜನ ಸಿಕ್ಕಿದ್ರೆ ಒಂದು ಊರಿಗೆ ರೆವಲ್ಯೂಷನ್ ಮಾಡಿಬಿಡ್ಬೋದು ಆ ಊರನ್ನು. ಆ ಊರು ಅನ್ನೋ ಮಟ್ಟದಲ್ಲೇ ಯೋಚನೆ ಮಾಡೋಣ. ನಾವು ಇಡೀ ದೇಶ ಅಷ್ಟೆಲ್ಲ ಬೇಡ ನಮಗೆ, 1 ಸ್ಟೆಪ್ ಅಟ್ ಎ ಟೈಮ್. ಆ ಒಂದು ಊರಿಗೆ ಕಾನ್ಸಂಟ್ರೇಟ್ ಮಾಡಿ ನಾವು 10 ಜನನ ಒಗ್ಗೂಡ್ಸೋಕ್ಕೆ ಸಾಧ್ಯ ಆದರೆ ಅದೇ ರೆವಲ್ಯೂಷನ್.
ಮಹಾತ್ಮ ಗಾಂಧಿಯವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಈ ಕಾಲಕ್ಕೆ ಪ್ರಸ್ತುತರಾಗ್ತಾರೆ. ಬಹಳ ಮುಖ್ಯವಾಗಿ ಅಹಿಂಸೆಯ ಪ್ರತಿಪಾದಕರಾಗಿ, ರಾಜಕಾರಣವನ್ನು ಕೂಡ ನೈತಿಕವಾಗಿ ಮಾಡ್ಬೋದು ಅಂತ ತೋರಿಸಿಕೊಟ್ಟ ಕಾರಣಕ್ಕೆ, ಅಥವಾ ಪರಿಸರವಾದ ಜಗತ್ತಿಗೆ ಪರಿಚಯ ಆಗುವುದಕ್ಕೆ ಮೊದಲೇ ಪರಿಸರದ ವಿಚಾರವಾಗಿ, ಪರಿಸರ ಸಂರಕ್ಷಣೆ ವಿಚಾರವಾಗಿ ಮಾತಾಡಿದ್ದಕ್ಕಾಗಿ, ಹೀಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಹಾತ್ಮ ಗಾಂಧಿಯವರು ಪ್ರಸ್ತುತರಾಗ್ತಾರೆ. ಮಹಾತ್ಮ ಗಾಂಧಿಯವರು ಯಾಕೆ ಪ್ರಸ್ತುತರಾಗ್ತಾರೆ ಅಂತ ಕೇಳಿದ್ರೆ, ನನಗೆ ಅದಕ್ಕೊಂದು ಆಧ್ಯಾತ್ಮಿಕ ಕಾರಣ ಕಾಣಿಸ್ತಾ ಇದೆ. ಮನುಷ್ಯನಿಗೆ ಒಂದು ದೊಡ್ಡ ಸವಾಲು ಎದುರಾದಾಗ, ಅದು ಒಬ್ಬ ವ್ಯಕ್ತಿಗಿರ್ಬೋದು, ಒಂದು ಸಮಾಜಕ್ಕಿರ್ಬೋದು, ಒಂದು ದೇಶಕ್ಕಿರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ಕೂಡ ವಿಚಲಿತರಾಗ್ತಾರೆ. ಗಾಂಧಿ ವಿಚಲಿತರಾಗಲಿಲ್ಲ. ಗಾಂಧಿ ಒಬ್ಬ ವ್ಯಕ್ತಿಯಾಗಿದ್ದರು. ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಾಗ ಗಾಂಧಿ ಒಬ್ಬ ವ್ಯಕ್ತಿ. ಸ್ವಲ್ಪ ಹೋರಾಟದ ಹಿನ್ನೆಲೆ ದಕ್ಷಿಣ ಆಫ್ರಿಕಾದಲ್ಲಿ ಇತ್ತು, ಅಥವಾ ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡಿದಂಥ ಹಿನ್ನೆಲೆ ಇತ್ತು ಅಂತ ಬಿಟ್ಟರೆ, ಗಾಂಧಿ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಇವತ್ತಿನ ಪರಿಸ್ಥಿತಿ ಏನಿದೆ ಅಂತಂದರೆ, ಒಂದು ದೊಡ್ಡ ಸವಾಲು ಈ ದೇಶದ ಮುಂದಿದೆ, ಈ ಸಮಾಜದ ಮುಂದಿದೆ. ಅದರ ಎದುರಿಗೆ ಒಂದು ಕೆಡುಕಿನ ಸವಾಲು ಎಲ್ಲರನ್ನ ಕಾಡ್ತಾ ಇರುವ ಹೊತ್ತಿಗೆ ಎಲ್ಲರೂ ಕೂಡ ಒಂದು ಹಂತದಲ್ಲಿ ಸ್ವಲ್ಪ ವಿಚಲಿತರಾಗುವಂಥದ್ದು, ಅಧೀರರಾಗುವಂಥದ್ದು ಕಾಣಿಸ್ತಾ ಇದೆ. 2024 ಚುನಾವಣೆ ಆದ ನಂತರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ದರೂ ಕೂಡ ಒಟ್ಟು ಭಾರತದ ಸಾಮಾಜಿಕ ರಾಜಕೀಯ ಪರಿಸರದಲ್ಲಿ ಇನ್ನೂ ಕೂಡ ಆ ಭಯ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಸೂರ್ಯಮುಳುಗದ ಸಾಮ್ರಾಜ್ಯದ ಎದುರು ಗಾಂಧೀಜಿಯವರು ಅಧೀರರಾಗ್ತಿದ್ರೆ ಅಥವಾ ವಿಚಲಿತರಾಗ್ತಿದ್ರೆ ಬಹುಶಃ ಅವರಿಗೆ ಈ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು, ಗಾಂಧಿ ತನ್ನ ಹೋರಾಟದ ಕಿಚ್ಚನ್ನು ಎಲ್ಲಿಂದ ಕಂಡುಕೊಂಡ್ರು ಅಂದರೆ ಒಳಗಿಂದ ಕಂಡುಕೊಂಡ್ರು. ಇನ್ನೊಂದನ್ನು ಎಲ್ಲಿಂದ ಕಂಡುಕೊಂಡ್ರು ಅಂತಂದರೆ ಈ ದೇಶವನ್ನು ಸಂಚರಿಸಿ ಕಂಡುಕೊಂಡ್ರು. ಒಳಗಿಂದ ಅವರು ಕಂಡುಕೊಂಡಂತಹ ಸತ್ಯ ಅಥವಾ ಕಿಚ್ಚು ಏನಿದೆ, ಅದು ಸುದೀರ್ಘ ಧ್ಯಾನದ ಮೂಲಕ ಅವರು ಕಂಡುಕೊಳ್ಳುವಂತಹ ಸತ್ಯ. ನೀವು ಇಡೀ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೋಡಿದರೆ, ಒಂದು ಚಳವಳಿ ಆಗಿ ಅದು ಉತ್ತುಂಗಕ್ಕೆ ಏರಿ ಆ ನಂತರ ಮತ್ತೊಂದು ಚಳವಳಿ ಅವರು ಪ್ರಾರಂಭಿಸುವ ಹಂತಕ್ಕೆ ಸುಮಾರು 10 ವರ್ಷಗಳ ಅಂತರ ಇರುತ್ತೆ. ಈ 10 ವರ್ಷಗಳ ಕಾಲವೂ ಕೂಡ ಗಾಂಧಿ ಒಂದು ರೀತಿಯಲ್ಲಿ ಧ್ಯಾನಸ್ಥರಾಗಿರ್ತಾರೆ. ತನ್ನ ಒಳಗಿಂದಲೇ ಆ ಹೋರಾಟಕ್ಕೆ ಬೇಕಾದಂಥ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ಗಾಂಧಿ ಮಾಡಿದ್ದೇನಿದೆ ಅದು ಧರ್ಮಯುದ್ಧ. ಒಂದು ಮಹಾನ್ ಕೆಡುಕಿನ ಎದುರು ಏನೂ ಅಲ್ಲದ ಕೇವಲ ಒಳಿತನ್ನಷ್ಟೇ ಪ್ರತಿನಿಧಿಸುವ ಒಬ್ಬ ವ್ಯಕ್ತಿಯಾಗಿ ಗಾಂಧಿ ಕಾಣಿಸಿಕೊಂಡು, ಗಾಂಧಿ ಹೋರಾಟ ನಡೆಸಿ, ಗಾಂಧಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆಲ್ಲ, ಈ ಕಥೆಯನ್ನು ನಾವು ನಿಜವಾದ ಧರ್ಮಯುದ್ಧದ ಕಥೆ ಅಂತ ನಮ್ಮ ಮಕ್ಕಳಿಗೆ ಹೇಳಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಪುರಾಣಗಳನ್ನು ಹೇಳ್ತೇವೆ. ಮಹಾಭಾರತದಲ್ಲಿ ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ ಇತ್ತು, ಪಾಂಡವರ ಕಡೆ 7 ಅಕ್ಷೋಹಿಣಿ ಸೈನ್ಯ ಇತ್ತು, ಒಟ್ಟು 18 ಆಯಿತು. ಒಳಿತಿಗೆ ಕಡಿಮೆ ಬೆಂಬಲ ಇದ್ದರೂ ಕೂಡ ಜಯ ಸಿಕ್ತು ಅಂತ ಹೇಳಿಬಿಟ್ಟು ನಾವು ಯಾವುದೋ ಅರಸು ಮಕ್ಕಳ ಆಸ್ತಿ ವ್ಯವಹಾರದ ಕಥೆಯನ್ನು ನಮ್ಮ ಮಕ್ಕಳಿಗೆ ಹೇಳೋದಲ್ಲ. ನಾವು ನಿಜವಾಗಿ ಹೇಳಬೇಕಾಗಿರೋದು, ಗಾಂಧೀಜಿ ಬ್ರಿಟಿಷರ ವಿರುದ್ಧ ಹೋರಾಡಿ ಧರ್ಮಯುದ್ಧ ಮಾಡಿ ಹೇಗೆ ಗೆದ್ದರು ಅಂತ. ಧರ್ಮಯುದ್ಧಕ್ಕೆ ಉದಾಹರಣೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದದ್ದು. 1922ರಲ್ಲಿ ಅಸಹಕಾರ ಚಳವಳಿ ಉತ್ತುಂಗಕ್ಕೇರಿತ್ತು. ಇನ್ನು ಈ ದೇಶದ ಜನ ಪೂರ್ತಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಕೊಡದೇ ಇರಲಿಕ್ಕೆ ಬ್ರಿಟಿಷರಿಗೆ ಸಾಧ್ಯನೇ ಆಗುವುದಿಲ್ಲ ಅನ್ನುವ ಮಟ್ಟಕ್ಕೆ ಚಳವಳಿ ಕಾವು ಪಡ್ಕೊಂಡಿತ್ತು. ಆ ಸಮಯಕ್ಕೆ ಚೌರಿ ಚೌರ ಅನ್ನುವಂತಹ ಘಟನೆ ನಡೆಯುತ್ತೆ. ಒಂದು ಪೊಲೀಸ್ ಸ್ಟೇಷನ್ಗೆ ಹೋರಾಟಗಾರರು ಹೋಗಿ ಬೆಂಕಿ ಕೊಡ್ತಾರೆ. ಅದಕ್ಕೆ ಪ್ರೊವೊಕೇಶನ್ ಅಥವಾ ಅದಕ್ಕೆ ಕಾರಣ ಏನೇ ಇರಲಿ, ಬೆಂಕಿ ಕೊಡ್ತಾರೆ. ಬೆಂಕಿ ಕೊಟ್ಟು ಅಲ್ಲಿ ಸುಮಾರು 12 ಜನ ಪೊಲೀಸರು ಸಾಯ್ತಾರೆ. ತಕ್ಷಣ ಇದು ನಡೆಯುವುದು ಫೆಬ್ರವರಿ 4, 1922ಕ್ಕೆ. ಫೆಬ್ರವರಿ 12ನೇ ತಾರೀಕಿಗೆ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಂಡದ್ದಾಗಿ ಘೋಷಿಸ್ತಾರೆ. ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿದ್ದ ನಾಯಕರಿಗೆಲ್ಲ ಆಘಾತ ಆಗುತ್ತೆ. ಅವರು ಹೋಗಿ ಹೇಳ್ತಾರೆ, ಏನು ಮಾಡ್ತಿದ್ದೀರಿ ಬಾಪು, ಇನ್ನೇನು ನಾವು ಸ್ವಾತಂತ್ರ್ಯದ ಹಾದಿಯಲ್ಲಿದ್ದೇವೆ, ಇಷ್ಟೊಂದು ಪ್ರಮಾಣದಲ್ಲಿ ಜನರನ್ನು ಈ ಮಟ್ಟಕ್ಕೆ ನಾವು ಈ ವ್ಯವಸ್ಥೆಯ ವಿರುದ್ಧ ತಿರುಗಿಸೋದಿದೆಯಲ್ಲ, ಸಜ್ಜುಗೊಳಿಸೋದಿದೆಯಲ್ಲ, ಅಣಿಗೊಳಿಸೋದಿದೆಯಲ್ಲ, ಇದು ಸಾಮಾನ್ಯ ಮಾತಲ್ಲ. ಈ ಹಂತದಲ್ಲಿ ಭಾಳ ಮುಂದೆ ಬಂದುಬಿಟ್ಟಿದ್ದೇವೆ ನಾವು. ಈ ಹಂತದಲ್ಲಿ ನೀವು ಇದನ್ನು ಚಳವಳಿಯನ್ನು ನಿಲ್ಲಿಸೋದು ಭಾಳ ಮೂರ್ಖತನ ಆಗುತ್ತೆ ಅಂತ ಗಾಂಧಿ ತಲೆ ಎತ್ತಿಬಿಟ್ಟು ಒಂದೇ ಒಂದು ಮಾತು ಹೇಳ್ತಾರೆ, ಈ ಚಳವಳಿಯ ವಿಚಾರವನ್ನು ನೀನು ಹೋಗಿ ಆ 12 ಜನ ಪೊಲೀಸರು ಸತ್ರಲ್ಲ, ಅವರ ಕುಟುಂಬದವರು ಎದುರು ವಿವರಿಸಲಿಕ್ಕೆ ಆಗುತ್ತಾ ನಿನಗೆ? ಅವರಿಗೇನಾದರೂ ಅರ್ಥ ಇದೆಯಾ ಅಂತ ಕೇಳ್ತಾರೆ. ಮತ್ತು ಎಷ್ಟೇ ಒತ್ತಡ ಬಂದರೂ ಕೂಡ ಗಾಂಧೀಜಿ ತಮ್ಮ ನಿರ್ಧಾರವನ್ನು ಹಿಂತೆಗೆದುಕೊಳ್ಳುವುದಿಲ್ಲ, ಚಳವಳಿ ನಿಲ್ಲಿಸಿಬಿಡ್ತಾರೆ. ಇದು ಧರ್ಮಯುದ್ಧ. ಅಹಿಂಸೆಯ ಮಾರ್ಗ ಹಿಡಿಯಿತು ಅಂದ ಕೂಡಲೇ ಒಂದು ಬಹಳ ಎತ್ತರಕ್ಕೆ
ಬಹಳ ಕಾವನ್ನು ಪಡ್ಕೊಂಡಂತಹ ಒಂದು ಚಳವಳಿಯನ್ನು ಹಿಂತೆಗೆದುಕೊಳ್ಳುವುದಿದೆಯಲ್ಲ, ಒಬ್ಬ ಸಾಮಾನ್ಯ ನಾಯಕನಿಗೆ ಸಾಧ್ಯವಾಗದಂಥ ವಿಚಾರ. ಅಂದರೆ ನಾನು ಕೆಡುಕನ್ನು ಎದುರಿಸುತ್ತೇನೆ ಮತ್ತು ಕೆಡುಕನ್ನು ಎದುರಿಸುವಾಗ ಒಳಿತಿನ ಮಾರ್ಗವನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಅನ್ನುವಂತಹ ಸಂದೇಶ ಏನಿದೆ, ಮತ್ತು ಒಳಿತಿನ ಮಾರ್ಗದಿಂದ ಕೆಡುಕನ್ನು ಒಬ್ಬ ವ್ಯಕ್ತಿಯಾಗಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ವ್ಯಕ್ತಿಗಳ ಮಟ್ಟದಲ್ಲಿ ಅಂತಹ ಹೋರಾಟ ಸಾಧ್ಯ ಇದೆ, ಗೆಲ್ಲಲಿಕ್ಕೆ ಸಾಧ್ಯ ಇದೆ, ಒಬ್ಬ ವ್ಯಕ್ತಿ ಅಂತಹ ನಾಯಕತ್ವವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಸಂದೇಶ ಏನಿದೆ, ಅದು ನನಗೆ ಈ ಕಾಲಕ್ಕೆ ಬಹಳ ಅಗತ್ಯ. ಮತ್ತು ಈ ಕಾಲಕ್ಕೆ ನಾವು ಗಾಂಧೀಜಿಯವರಿಂದ ಪಡ್ಕೊಳ್ಬಹುದಾದಂಥ ಅತ್ಯುನ್ನತವಾದಂತಹ ಸ್ಫೂರ್ತಿ ಅಂತ ಅನಿಸ್ತದೆ. ನಮಗೆ ಗಾಂಧೀಜಿಯವರು ತಲುಪಿದ್ದು ಲಂಕೇಶ್ ಪತ್ರಿಕೆಯನ್ನು ಆರಂಭ ಮಾಡಿದ ಕೆಲವು ವರ್ಷಗಳ ನಂತರ, 1-2-3 ವರ್ಷಗಳ ನಂತರ ಗಾಂಧಿ ಚಿಂತನೆ ಅಂತ ಒಂದು ಕಾಲಂನ ಪ್ರಾರಂಭಿಸಿದರು. ಆ ಕಾಲಂ ಬರೆಯೋ ಜವಾಬ್ದಾರಿಯನ್ನು ಅವರು BS ಶ್ರೀಧರ್ ಅವರಿಗೆ ವಹಿಸಿದರು. ಗಾಂಧೀಜಿಯವರ ಕುರಿತು ಗಾಂಧೀಜಿಸ್ ಥಾಟ್ಸ್ ಅಂಡ್ ವರ್ಕ್ಸ್, ಈ ಥರದಲ್ಲಿ ಸುಮಾರು 87 ಸಂಪುಟಗಳು ಬಂದಿದೆ. ಆ ಸಂಪುಟಗಳನ್ನು ಅಧ್ಯಯನ ಮಾಡಿ ಅವರು ತುಂಬ ಬ್ರೀಫಾಗಿ, ಸಂಕ್ಷಿಪ್ತವಾಗಿ, 1/4 ಪೇಜಲ್ಲಿ ಅಥವಾ ಅರ್ಧ ಪೇಜ್ನಲ್ಲಿ ಗಾಂಧೀಜಿಯನ್ನು, ಅವರ ಇಡೀ ಸಮಗ್ರವಾದ ವ್ಯಕ್ತಿತ್ವವನ್ನು ಚಿತ್ರಿಸ್ತಾ ಹೋದರು. ಅಲ್ಲಿ ನಮಗೆ ಗಾಂಧೀಜಿ ಸಿಕ್ಕಿದರು. ಲಂಕೇಶ್ ಅವರು ಲೋಹಿಯಾವಾದಿಗಳಾಗಿದ್ದರೂ ಅವರು ಗಾಂಧೀಜಿಯನ್ನು ಬಿಟ್ಟು ಏನನ್ನೂ ಬರೆಯೋಕ್ಕಾಗಿಲ್ಲ, ಯೋಚನೆ ಮಾಡೋಕ್ಕಾಗಿಲ್ಲ. ಈ ದೇಶದ ಹುಲ್ಲು ಕಡ್ಡಿಯನ್ನು ಸಹಿತ ಸ್ವಾತಂತ್ರ್ಯ ಹೋರಾಟಕ್ಕೆ ಹಚ್ಚಿದ ಗಾಂಧಿ ಮಹಾತ್ಮ ಇನ್ನೆಂಥ ಸಾಧನೆ ಮಾಡಿರ್ಬೋದು, ಏನು ಹೋರಾಟ ಮಾಡಿರ್ಬೋದು ಅಂತ ಒಂದು ಮಾತು ಹೇಳಿದ್ದಾರೆ. ನಮ್ಮೆಲ್ಲರ ಕಣ್ಣು ತೆರೆಸುವಂತಹ ಒಂದು ಮಾತಿದು. ಗಾಂಧೀಜಿಯನ್ನು ಮುಂದೆ ಓದ್ತಾ ಹೋದಂಗೆ ಅವರು ದಕ್ಷಿಣ ಆಫ್ರಿಕಾದಲ್ಲೇ ತಯಾರಾಗಿ ಬಂದಿದ್ದಾರೆ. ಭಾರತಕ್ಕೆ ಬರಬೇಕಾದ್ರೆ ಅವರ ಇಡೀ ಹೋರಾಟದ ಆರಂಭಗಳೇ ದಕ್ಷಿಣ ಆಫ್ರಿಕಾದಲ್ಲಿದ್ದಾರೆ. ಅಲ್ಲಿ ಅವರು ತನ್ನನ್ನು ಜೈಲಿಗೆ ಹಾಕಿದಂತಹ ವ್ಯಕ್ತಿಗೆ ಚಪ್ಪಲಿ ಹೊಲಿದು ಕೊಡ್ತಾರೆ. ಮುಂದೆ ಏನಾಗುತ್ತೆ, ಆ ವ್ಯಕ್ತಿ ಆ ಚಪ್ಪಲಿಯನ್ನು ನೋಡಿ, ಆ ಮಹಾತ್ಮ ಹೊಲಿದಿರೋ ಈ ಚಪ್ಪಲಿಯನ್ನು ಧರಿಸಿಕೊಳ್ಳೋ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾರೆ. ನಮ್ಮ ಭಾರತದ ಮ್ಯೂಸಿಯಂನಲ್ಲಿ ಆ ಚಪ್ಪಲಿಗಳಿದ್ದಾವೆ. ನನಗಿನ್ನೂ ಆಶ್ಚರ್ಯ ಅಂತ ಅಂದರೆ, ಗಾಂಧೀಜಿ ಇವೆಲ್ಲ ನಮ್ಮ ಓದಿನಿಂದ, ಗಾಂಧಿ ಸಾಧನೆಯನ್ನು, ಬದುಕನ್ನು ಗ್ರಹಿಸಿದ್ರಿಂದ ಗೊತ್ತಾಗ್ತಾ ಇರೋ ಒಂದು. ಇಡೀ ಭಾರತವನ್ನು ಹಲವಾರು ಬಾರಿ ಸುತ್ತಿ ಬಂದರೂ ಅವರು ಸ್ವಾತಂತ್ರ್ಯ ಹೋರಾಟದ ಚಳವಳಿಯನ್ನು ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ಭಾಷಣ ಮಾಡಿಲ್ಲ. ಯಾವುದೇ ಮಠಗಳಾಗಲಿ ದೇವಸ್ಥಾನಗಳಾಗಲಿ ಆ ಆವರಣ ಬಳಸ್ಕೊಂಡಿಲ್ಲ. ನಿರಂತರವಾಗಿ ಸಾರ್ವಜನಿಕರ ನಡುವೆ ಅವರು ತಮ್ಮ ಹೋರಾಟವನ್ನು ನಡೆಸಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಗಾಂಧೀಜಿ ಕಾರ್ಯಕ್ರಮಗಳು ಹಾಕೊಂಡಿದಾರಲ್ಲ ದಲಿತರ ಉದ್ಧಾರಕ್ಕೆ, ಆ ಪಟ್ಟಿ ನೋಡಬೇಕು. ಒಂದು ಊರಿಗೆ ಬಂದು ಇಳಿದ ಕೂಡಲೇ ಅವರು ದಲಿತ ಕೇರಿಗೆ ಹೋಗ್ತಿದ್ರು, ದಲಿತ ಕೇರಿ ಮುಖಾಂತರ ಮುಖ್ಯ ಬೀದಿಗೆ ಬರ್ತಿದ್ರು. ಆ ಊರಿನಲ್ಲಿ ಈ ದಲಿತ ಕೇರಿಗೆ ಹೋಗದೇ ಇರೋರೆಲ್ಲ ಗಾಂಧಿ ಜೊತೆಗೆ ಬರಬೇಕಾಯ್ತು. ಇಂಥ ಒಬ್ಬ ಮಹಾತ್ಮನ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡಬಾರ್ದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗಾಂಧೀಜಿ ಎಷ್ಟು ಬಾರಿ ಬಂದಿದ್ದಾರೆ ಕರ್ನಾಟಕಕ್ಕೆ. ಇದೇ ಚಿಕ್ಕಮಗಳೂರಿಗೆ ಬಂದು DC ಆಫೀಸಲ್ಲಿ ಆವರಣದಲ್ಲಿ ಕೂತ್ಕೊಂಡು ಭಾಷಣ ಮಾಡೋಗಿದ್ದಾರೆ. ಶಿವಮೊಗ್ಗಕ್ಕೆ ಬಂದು ಬೃಂದಾವನ ಹೋಟೆಲಲ್ಲಿ ಎದುರಿಗಿರುವ ಆ ಹೋಟೆಲ್ ಮುಂದೆ 2 ತೆಂಗಿನ ಸಸಿ ನಟ್ಟೋಗಿದ್ದಾರೆ, ಕಸ್ತೂರ್ಬಾ ಮತ್ತು ಗಾಂಧೀಜಿ. ಇವತ್ತವು ಸುಮಾರು 70 ವರ್ಷದ ತೆಂಗಿನ ಸಸಿಗಳಾಗಿದ್ದಾವೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಾರೋ ಒಬ್ಬರು ಗಾಂಧೀಜಿಯವ್ರನ್ನ ಕೇಳಿ, ನೋಡಿ ಇಲ್ಲಿ ಜೋಗ್ ಫಾಲ್ಸ್ ಅಂತ ಇದೆ, ಈ ಪ್ರಪಂಚದ ಅದ್ಭುತ ಫಾಲ್ಸ್, ಅದು ಬನ್ನಿ ನೋಡಿ ಅಂತ. ಇಲ್ಲ, ನಾನು ಬರಲ್ಲ ಅಂತ. ಅಂದರೆ ಯಾವುದೇ ಊರಿನ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗದಂಗೆ ಅವರು ಬರ್ತಾರೆ, ಅದು ನನ್ನ ಕಸಬಲ್ಲ ಅಂತಾರೆ. ಮತ್ತು ಅವರು ವಾಪಸ್ ಡೆಲ್ಲಿಗೆ ಹೋದಾಗ ಅಲ್ಲಿ ಒಬ್ಬರು ಕರ್ನಾಟಕಕ್ಕೆ ಕೊಡ್ತಾರೆ, ನೋಡಿ ಅಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೋಗ್ ಫಾಲ್ಸ್ ಅಂತ ಇದೆ, ಅದು ನೋಡಿ ಬನ್ನಿ ಅಂತಾರೆ. ತಾವು ನೋಡದೇ ಇದ್ರೂ ಬೇರೆಯವರು ನೋಡಲಿ ಅನ್ನೋ ಅಪೇಕ್ಷೆ ಇತ್ತು ಅವರಿಗೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ನಾನು ಹರಪನಹಳ್ಳಿಗೆ ಹೋಗಿದ್ದಾಗ ಹರಪನಹಳ್ಳಿ ಶಾಲೆ ಒಳಗಡೆ ಅವ್ರ ಮನೆಗೆ ಹೋಗಿದ್ದಾರೆ. MP ಪ್ರಕಾಶ್ ಮಗ ವಿಶ್ರಾಂತ ಭಂಗಿಯಲ್ಲಿ ಅವ್ರದ್ದೊಂದು ಸ್ಟ್ಯಾಚ್ಯೂ ಮಾಡಿಸಿದ್ದಾರೆ. ಆ ಕಾಲಕ್ಕೆ ಹರಪನಹಳ್ಳಿಲಿ ಯಾರ ಮನೆಯೂ ಇರಲಿಲ್ಲ, ಆ ಸ್ಕೂಲ್ ಒಳಗಡೆ ಮನೆಗೆ ಹೋಗಿದ್ದಾರೆ. ಈ ಬದುಕನ್ನು ಅವರು ಹೋರಾಟಕ್ಕಾಗಿ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅವರು ಎಷ್ಟು ತಿರುಗಿದ್ದಾರೆ ಈ ದೇಶವನ್ನು
ಎಷ್ಟೊಂದು ಸುತ್ತಿದ್ದಾರೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಇತ್ತೀಚೆಗೆ ಗೆಳೆಯರೊಬ್ಬರು ಅಮೆರಿಕದಿಂದ ಬಂದರು. ಅಲ್ಲಿ ಎಲ್ಲಿ ಹೋದರೂ ಗಾಂಧಿ ಹೆಸರಿದೆ. ಆದರೆ ಭಾರತದಲ್ಲಿ ಮತಾಂಧರು ಗಾಂಧಿ ಹೆಸರನ್ನು ಅಳಿಸೋದಕ್ಕೆ ನೋಡ್ತಾ ಇದ್ದಾರೆ. ಗಾಂಧಿ ವಿರೋಧಿಸೋರನ್ನ ಗಮನಿಸಿ, ಅವರೆಲ್ಲ ಮತಾಂಧರಿರ್ತಾರೆ, ಸಿನಿಕರಿರ್ತಾರೆ. ಆದರೆ ಇವತ್ತಿನ ಜಗತ್ತಿನ ಕ್ಷೋಭೆಗೆ ನಮಗೆ ಗಾಂಧಿ ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ಗಾಂಧಿ ಮಾತ್ರ ನಮಗೆ ಅಂತಿಮವಾದ ಒಬ್ಬ ಪರವಾದಿ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದ್ದಾರೆ. ನಮಗೆ ಈಗ ಗಾಂಧಿಯನ್ನ ವಿರೋಧಿಸುವ ಜನಗಳ ಎದುರಿಗೆ ನಾವು ಗಟ್ಟಿ ಧ್ವನಿಯಲ್ಲಿ ಗಾಂಧಿ ಬದುಕನ್ನು ಹೇಳಬೇಕಿದೆ, ಗಾಂಧಿ ಸಿದ್ಧಾಂತ ಹೇಳಬೇಕಿದೆ. ಆ ವಿಶ್ವಮಾನವ ಸಂದೇಶದ ಮಹಾಮೂರ್ತಿಯನ್ನ ಅವರಿಗೆ ತೋರಿಸ್ಬೇಕಿದೆ. ಬನ್ನಿ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಂತೆ ಜೀವಿಸೋಣ.